ಏನು ಗೊತ್ತಾ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಳಭಾಗದಲ್ಲಿದ್ದಾರೆ. ನನ್ನ ಫ್ರೆಂಡ್ ಸಚಿನ್ ಫ್ಲೇವರ್ಸ್ ಹಾಗೆಯೇ ನಮ್ಮ ಪ್ರಜ್ವಲ್ ಅವರು ಗಣೇಶ್ ಸರ್ ಜೊತೆಗೆ ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬನ್ನಿ ಒಳಗೆ ಹೋಗೋಣ. ತುಂಬ ಒಳ್ಳೆಯ ಆಪರ್ಚುನಿಟಿ, ಫಸ್ಟ್ ಟೈಮ್ ಗೋಲ್ಡನ್ ಆಪರ್ಚುನಿಟಿ ನನಗೆ ಸಿಕ್ಕಿದೆ. ಒಳಗೆ ಹೋಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆಗೆ ಹತ್ತಿರದಿಂದ ಮಾತಾಡಿ ಬರ್ತೀನಿ. ಬನ್ನಿ, ಇಂಥ ಅವಕಾಶ ಯಾರಿಗೆ ಸಿಗುತ್ತೆ? ಚೈಲ್ಡ್ಹುಡ್ಡಿಂದ ಅವ್ರದ್ದು ದೊಡ್ಡ ಫ್ಯಾನ್ ನಾನು. ಮಾತಾಡ್ಬಾರ್ದು, ಬನ್ನಿ. ಸರ್, ಎರಡು ಮಾತು ಹೇಳಿ ಸರ್ ಪಿಕ್ಚರ್ ಸಿನಿಮಾದ ಬಗ್ಗೆ ಆಡಿಯನ್ಸಿಗೆ. ಇಲ್ಲ, ಫಿಲ್ಮ್ ಫ್ಯಾಮಿಲಿ ಎಂಟರ್ಟೈನರ್. ಫಸ್ಟ್ ಟೈಮ್ ತುಳುಲ್ ಮಾಡಿದ್ದೀವಿ. ಓಕೆ, ಎಲ್ಲರೂ ನೋಡಿ ನಿಮ್ಮೆಲ್ರಿಗೂ ಭಾಳ ಖುಷಿ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೀನು ಯಾವಾಗ ಈ ಹಳ್ಳಿಲಿ ಓಡಾಡ್ತಾರಲ್ಲ, ಅಲ್ಲಿ ಮೈಕ್ ಹಾಕೊಂಡ್ಬಿಟ್ಟು ಅವರೇ ಡೌಟ್ ಇದು ಕೇಳ್ತಾನೆ. Why you know I get to know this thing? I'm from there. I'm from there, Allah. I know. But I'm very happy you guys are supported. Very nice. Thank you. Okay. ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಮಂಗಳೂರಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಮೀಟ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಅವರು ಮಂಗಳೂರಿಗೆ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಪತ್ನಿ ಶಿಲ್ಪಾ ಗಣೇಶ್ ಅವರು ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂತಹ ಪಿಕ್ಚರ್ ಅನ್ನುವಂಥ ತುಳು ಮೂವಿ ಇದೇ ಆಗಸ್ಟ್ 7ಗೆ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಆ ಕಾರಣದಿಂದ ಅದರ ಪ್ರೆಸ್ ಮೀಟ್ಗೋಸ್ಕರ ಬರ್ತಾ ಇದ್ದಾರೆ. ಸೊ ಗಣೇಶ್ ಅವರನ್ನ ಮೀಟ್ ಆಗ್ತಕ್ಕಂಥ ಒಂದು ಅವಕಾಶ ಇವತ್ತು ನಮಗೆ ಸಿಕ್ಕಿದೆ. ಸೊ ಆ ಕಾರಣದಿಂದ ಗಣೇಶ್ ಅವರ ಮಾತುಕತೆಗಳು, ಅವರ ನಗು, ಪಿಕ್ಚರ್ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಾಗಿದ್ರೆ ಮಂಗಳೂರಿಗೆ ನಿಮಗೆಲ್ಲ ಕೂಡ ಸ್ವಾಗತ. ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೂ ಕೂಡ ನಮ್ಮ ಮಂಗಳೂರಿಗೆ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ. ಎಲ್ಲ ಅಪ್ಡೇಟ್ಗಳನ್ನ ಮಾಧ್ಯಮದ ನಿಮ್ಮ ಮುಂದೆ ನಿಂತರದ ಮುಂದೆ ಇಡೋದಕ್ಕೆ ಸಿನಿಮಾ ತಂಡ ಇಲ್ಲಿ ಜೊತೆಯಾಗಿ ಸೇರ್ಕೊಂಡಿದೆ. ಸೊ ಹಾಗಾಗಿ ಅವರ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸ್ತಾ, ಹಿರಿಯರು ಒಂಜಿ ಫೌಂಡೇಶನ್ ಪಾರ್ಟ್ ಕೊಡ್ತಾರೆ. ತುಳು ಕ್ಷೇತ್ರಗಳು, ತುಳು ಭಾಷೆಗೆ, ತುಳು ರಂಗಭೂಮಿಗೆ ಅಂಚ ಕುಣಿದಿದ್ದೇವೆ. ಅಂದರೆ ನಮ್ಮ ಸಿನಿಮಾ ಎಲ್ಲರೂ ನವೀನ್ ಪಟೇಲ್ ಆಗಲಿ, ಅರವಿಂದ್ ಬೋಳರ್ ಆಗಲಿ, ಎಲ್ಲ ಕಲಾವಿದರಲ್ಲಿ ಸೂಪ್ರಮ್ ಸೋದ ಎಲ್ಲ ಕಲಾವಿದರಿದ್ದಾರೆ. ಕೊಂಡಟ್ಟದ ಕೊರ್ಲು ಬಾಲೆ ಮನಸ್ಸು ದುಲೆ ಜತ್ತೊಲದ ತೆಲಿಕೆಗೆ ದೃಷ್ಟಿ ಬೊಟ್ಟು ಮೋಲೆನ ದೇವರಗ ಮೋಲೆ ದೀಪ ಸೇಲೆ ದಿಂಜಿ ಪೊನ್ನ ರೂಪ ಲೆಡೈಗು ಕುಸಲಿಗು ಮದಿ ಮಲು ಮೋಲೆ ಎಂಕ್ ನಮೆ ಕಣ್ಣದ ಪೊಣ್ಣು. ನಮಸ್ಕಾರ. ಮಾತೆರೆಗೆ ನವಡಲ್ದಿಜ್ಜಿನ ಸೊಲ್ಮೇಲು. 1.5 ವರ್ಷದ ಹಿಂದೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಅಂತ ಶುರುವಾಯಿತು. ಈ ಶುಕ್ರವಾರ ರಿಲೀಸ್ ರೆಡಿ ಇದೆ ನನ್ನ ಸಿನಿಮಾ. ನಾನು ಫಸ್ಟ್ ಆರೆಗೆ ಬಂದಾಗ ಐ ವಾಂಟ್ ಟು ಡೂ ದಿಸ್ ತುಳು ಸಿನಿಮಾ ಬಂದು ಆರು ನಿನಗೆ ಕಾನ್ಫಿಡೆನ್ಸ್ ಇದೆಯಾ, ನಿನಗೆ ಇಷ್ಟ ಇದೆ, ಹೋಗಿ ಮಾಡು ಬಂದಿದ್ದೆ ಹಿಂಗೆ ಅಂತ ಜಸ್ಟ್ ನನ್ನ ಕಡಬುಡ್ನತ್ತು ಎವ್ರಿ ಮೊಮೆಂಟ್ ಎಂಕೊಂಚ ಸಪೋರ್ಟ್ ಮಾಡಿದೆ. ಸ್ಕ್ರಿಪ್ಟ್ ಅವಳು ಸಂದೀಪ್ ಸ್ಕ್ರಿಪ್ಟ್ ಪದೊಂದು 5 ದಿನ ಪಗ ಕುಲೋದು 4 ದಿನ ಮಾತ ಕರೆಕ್ಷನ್ಸ್ ಇನ್ನಿದಾದ ತೋಜುಂದು ನಿಂಕ್ಲೆ ಸಿನಿಮಾ. ಇಟ್ ಈಸ್ ಐ ಕ್ಯಾನ್ ಗಿವ್ 80% ಕ್ರೆಡಿಟ್ ಟು ಹಿಮ್. ಪನೋಲಿಯಾನ್ ಡೈರೆಕ್ಟರ್ ಆಫ್ ಕೋರ್ಸ್ ಇಸ್ ಡೆಫಿನೆಟ್ಲಿ ಅ ಮೇಜರ್ ಪಾರ್ಟ್. ಕೂಡ ಪ್ರೆಸ್ ಮೀಟು ಮಾತಾಡೋದ್ರೆ ದಿನ ಪ್ರೆಸ್ ಮೀಟ್ ಕರೀತೀವಿ. ನೆಪ್ಪೇರು ಬಂದ ಏನ್ ಹೇಳ್ಬೇಕಂತ ಅದೇ ಕಾಶ್ಮೀರಿ ವಿಷಯ ತುಂಬಾನೇ ಹೆಲ್ಪ್ ಮಾಡಿದ್ರು. ನಂಗೆ ಯಾವಾಗ್ಲೂ ಇವ್ರು ರೇಗಿಸ್ತಾ ಇರ್ತಾರೆ, ನಮ್ಗೆ ಸಿನಿಮಾ ಎಲ್ಲ ಹಾಡು ಬಿಡು ಚಿನ್ನ ಅಂತ ಹೇಳಿದ್ರು. ಪಾಪ ಬೇರೆ ಪ್ರೊಡ್ಯೂಸರ್ ರಿಸ್ಕ್ ಬೇಡ, ನಮ್ ಸಿನಿಮಾದಲ್ಲೇ ಹಾಡು ಅಂತ ಹಾಡಿಸಿದ್ರು. ದೇವ್ರ ದಯಕ್ಕೆ ಹಿಟ್ಟಾಯ್ತು ಹಾಡು, ಇಲ್ಲಾಂದ್ರೆ ಕೇಳಿಸ್ಕೊಂಡು ಕೂತ್ಕೊಳ್ಬೇಕಿತ್ತು ನಾನು. ಸೊ ಅದು ಒಂದು ನನ್ನ ಆಸೆ ಈಡೇರಿತು. ಸಿನಿಮಾದಲ್ಲಿ ಹಾಡು ಬೇರೆ ಹಾಡಿದೆ.
ಟಿವಿಯಲ್ಲಿ ಬಂದು ಎಲ್ಲರೂ ನಗಿಸ್ಕೊಂಡು ಎಲ್ಲರಿಗೂ ಇಷ್ಟ ಆಗಬಹುದು, ಎಲ್ಲರ ಮನಸ್ಸನ್ನ ಗೆಲ್ಬಹುದು ಅಂತ ತೋರಿಸ್ಕೊಟ್ಟು ಅಲ್ಲೇ ಹೀರೋ ಆಗಿದ್ರು. ಸೊ ಫ್ರಮ್ ಕಾಮಿಡಿ ಟೈಮ್, ಚೆಲ್ಲಾಟ, ಮುಂಗಾರು ಮಳೆ, ಅಲ್ಲಿಂದ ಹಿಡಿದು ಮೊನ್ನೆಯ ಕೃಷ್ಣನ್ ಪ್ರಣಯ ಸಖಿಯವರೆಗೆ ಒಟ್ಟು 40 ಸಿನಿಮಾಗಳು 20 ವರ್ಷಗಳಲ್ಲಿ ಹೀರೋ ಆಗಿ ಕನ್ನಡ ಸಿನಿಮಾಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಲ್ಲಿನ ಬಹಳಷ್ಟು ಅಭಿಮಾನಿಗಳು ಅವ್ರಿಗಿದ್ದಾರೆ. ಹಾಗೆ ಅವರು ಕೂಡ ಅಷ್ಟೇ ಚೆಲ್ಲಾಟ ಶೂಟಿಂಗ್ ಆಗಿದ್ದು ಮಂಗಳೂರಲ್ಲಿ. ಸೊ ಹಾಗಾಗಿ ಎಲ್ಲ ಜರ್ನಿಯಲ್ಲೂ ಮಂಗಳೂರು ಇತ್ತು. ಫೈನಲಿ ಮನೆಯಲ್ಲೂ ಕೂಡ ಮಂಗಳೂರು ಒಂದು ದೊಡ್ಡ ಭಾಗ. ಸೊ ಇವತ್ತು ಅವರು ನಮ್ಮ ಜೊತೆಗೆ ಈ ಸಿನಿಮಾನ ತುಳು ಸಿನಿಮಾ ರಂಗಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಸೊ ಹಾಗಾಗಿ ಎಲ್ಲರ ಪರವಾಗಿ, ತುಳುವರ ಪರವಾಗಿ ನಾವು ನಿಮಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ಅವರನ್ನ ಈ ಊರಿನ ಮಗಳು ಅಂತ ಕರೀತಾರೆ. ಹಾಗಾಗಿ ತಾವು ಮಂಗಳೂರಿನ ಅಳಿಯ, ಸೊ ಈ ಭಾಗದವರೇ, ತಾವು ಕೂಡ ಮಂಗಳೂರದವರೇ ಅಂತ ಅನ್ಸ್ಕೊಂಡು ನಾವು ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ, ಪಿಕ್ಚರ್ ಸರ್, ಇಲ್ಲಿವರೆಗೂ ಪಿಕ್ಚರ್ ಬಗ್ಗೆ 1.5 ವರ್ಷದಿಂದ ನೀವು ಬಹಳ ಕೇಳಿರ್ತೀರ ಸಿನಿಮಾದ ಬಗ್ಗೆ. ಸೊ ಹಾಗಾಗಿ ಈಗ ಕೊನೆಗೆ ರಿಲೀಸ್ ಆಗ್ತಾ ಇದೆ, ನೀವು ಕೂಡ ಜೊತೆಗೆ ಸೇರ್ಕೊಳ್ತಾ ಇದ್ರೆ ಇವತ್ತು ಪ್ರೆಸ್ ಮೀಟ್, ಹಾಗೆ ಎಲ್ಲರೂ ನಿಮ್ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಸೊ ಓವರ್ ಟು ಯು ಸರ್. ಮೊದಲಿಗೆ ಎಲ್ರಿಗೂ ಮಾತಾಡಲ್ಲ ನಮಸ್ಕಾರ. ಕೂತ್ಕೋತೀನಿ ಅಂದರೆ ಫಸ್ಟ್ ಟೈಮ್ ನಮ್ಮ ಸಿನಿಮಾ ಪ್ರೆಸ್ ಮೀಟಿಂಗ್ ಮಾಡ್ತಿದ್ದೀವಿ. ಸೊ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ, ತುಳುನಾಡಿನ ಪ್ರತಿಯೊಬ್ಬ ಕಲಾ ಪ್ರೇಮಿಗಳಿಗೆ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ. ಮೊದಲಿಗೆ ನನಗೂ ಮಂಗಳೂರಿಗೂ ಭಾಳ ಒಂದು ದೊಡ್ಡ ಸಂಬಂಧ. ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ನಮ್ಮ ಜಗದೀಶ್ ಕೋಟ್ಯಾನ್ ಅವರು, ಮಂಗಳೂರವರು. ಆ ಚಿತ್ರದ ನಿರ್ದೇಶಕರು MD ಶ್ರೀಧರ್ ಅವರು, ಬ್ರಹ್ಮಾವಳದವರು. ಸೊ ಹೀಗೆ ಆ ಕ್ಯಾಮ್ರಾಮನ್ ಸುವರ್ಣ ಅವರು. ಸೊ ಅವತ್ತಿಂದ ಆ ಸಂಬಂಧ ಇದೆ. ಪ್ರತಿ ಸಲ ಕಾಮಿಡಿ ಟೈಮ್ ಮಾಡಿದಾಗ ಇಲ್ಲೊಂದಷ್ಟು ಫಂಕ್ಷನ್ ಬರ್ತಿದೆ. ಬಂದಾಗ ನಮ್ಮ ಜಗದೀಶ್ ಅಣ್ಣ ಹೇಳೋರು, ಇಲ್ಲಿ ನಮ್ಮಲ್ಲಿ ನಾಟಕ ತುಂಬ ಚೆನ್ನಾಗಿರುತ್ತೆ ಅಂತ. ಅವಾಗ ಕಾಪಿಕಡ್ ಸರ್ ನಿಮ್ಮ ಬಗ್ಗೆ ಭಾಳ ಮಾತಾಡೋರು, ಪಡಿಲೋರ್ ಬಗ್ಗೆ ಮಾತಾಡೋರು, ಬೋಡೋ ಸರ್ ಅವ್ರ ಬಗ್ಗೆ ಮಾತಾಡೋರು, ವಾಮಂಜು ಸರ್ ಬಗ್ಗೆ ಮಾತಾಡೋರು. ಸರ್ ನಮ್ಮಲ್ಲಿ ಮೇಷ್ಟ್ರು ಕಾಮಿಡಿ ನೋಡಬೇಕು ಅನ್ನೋ. ಸೊ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಸಿನಿಮಾಲಿ ಮಾಡಿರೋದು ನನಗೆ ಬಹಳ ಹೆಮ್ಮೆ ಸರ್. ಇದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀವು ಗಣೇಶ್ ಸರ್ ಅಂದಾಗ ನಾನು ಒಳಗೆ ಚರ್ಕ್ ಅಂತ ಇರುತ್ತೆ. ಸರ್ ನೀವು ನನಗೆ ಸರ್, ನಾನು ನಿಮ್ಗೆ ಸರ್ ಅಲ್ಲ, ನಾನು ನಿಮ್ಮ ಮಗನ ಥರ ಅಂತ ನಾನು. ಬಿಕಾಸ್ ಕಲಾವಿದರಾಗಿ ಕಲೆಗೆ ತಾವೆಲ್ಲ ಮಾಡಿರುವಂತಹ ಸೇವೆ ಇದೆಯಲ್ಲ ಸರ್, ಅದು ಅದ್ಭುತ. ಅದನ್ನ ಬರೀ ಮಾತಲ್ಲಾಗಲಿ ಡೈಲಾಗಲ್ಲಾಗಲಿ ಹೇಳೋಕ್ಕಾಗಲ್ಲ. ಅಷ್ಟು ಸೇವೆನ ನೀವು ತುಳು ಕಲೆಗೋಸ್ಕರ ಮಾಡಿದ್ದೀರಿ ಸರ್. ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲ ನಮ್ಮ ಸಿನಿಮಾಲ್ ಮಾಡಿರೋದು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನಮ್ಮ ಸಿನಿಮಾಲ್ಲಿ ಪಾತ್ರ ಮಾಡಿದಂತಹ ಪ್ರತಿಯೊಬ್ಬರಿಗೂ, ಟೆಕ್ನಿಷಿಯನ್ಸ್ಗೂ ತುಂಬ ಧನ್ಯವಾದಗಳು. ಎಂಥ ಸಪೋರ್ಟು ಮಾಡಿದಿರಿ, ಎಷ್ಟು ಒಳ್ಳೆ ವೆಲ್ಕಮ್ ನನಗೆ ಹಾಗೆ ಶಿಲ್ಪನಿಗೆ ಕೊಟ್ಟಿದ್ದೀರಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಿತ್ರದ ಹೀರೋ ನಿತ್ಯ ಫಸ್ಟ್ ಸಿನಿಮಾ ಆದರೂ ಕೂಡ ಭಾಳ ಕಷ್ಟಪಟ್ಟು ಮಾಡಿದ್ದಾನೆ. ಹೀಗೆ ಬರಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದೇನೋ ಒಂದು ಸಾಧಿಸ್ಬೇಕು ಅನ್ನೋ ಛಲ ಇಟ್ಕೊಂಡು ಮಾಡಿದ್ದಾನೆ. ಆಲ್ ದ ಬೆಸ್ಟ್ ನಿತ್ಯ. ನಮ್ಮ ಬ್ಯಾನರಿಂದ ಬರ್ತಿದ್ದೀರಾ, ಒಳ್ಳೆಯದಾಗಲಿ ನಿಮಗೆ. ಹಾಗೆ ನಮ್ಮ ಅಮೃತ ಅವರು ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಮುದ್ದಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಮೃತ ಅವರೇ, ನಿಮಗೂ ಆಲ್ ದ ಬೆಸ್ಟ್. ಆ್ಯಂಡ್ ಸ್ಯಾಮ್ಯೂಲ್, ನಾನು ಒಬ್ಬನೇ ಹಾಡು ಕೇಳ್ತಿದ್ದೆ ಮನೆಯಲ್ಲಿ. ಕೊನೆಗೆ ಒಂದು ಅಡುಗೆನಲ್ಲಿರೋ ಪ್ರತಿಭೆಯನ್ನು ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಸಿಂಗರ್ ಮೂಲಕ, ಶಿಲ್ಪ ಅವ್ರನ್ನ. ಸೊ ತುಂಬ ಚೆನ್ನಾಗಿ ಹಾಡಿಸಿದ್ರಿ. ನಾನು ಶಿಲ್ಪಂಗೆ ಹೇಳ್ತಿದ್ದೆ, ಹೆಂಗೆ ಹಾಡ್ತಿದ್ದೆ, ತುಂಬ ಚೆನ್ನಾಗಿದೆ. ಅವತ್ತಿಂದ ಅಷ್ಟೇ ನಮ್ಮದು ತುಂಬ ಚೆನ್ನಾಗಿದೆ.
ಅಷ್ಟು ಚೆನ್ನಾಗಿ ಹಾಡಿದ್ರಿ. ಅದ್ರ ಜನ ಕೇಳಿರೋದು ಬರೀ ನಿಮ್ದು ಒಂದು ರಾಗ, ನಾವೊಂದು 10-15 ರಾಗ ಕೇಳಿದ್ದೀವಿ ಮನೆಯಲ್ಲಿ ಅಂತ. ಆ್ಯಂಡ್ ಅವ್ರ ಆಸೆ ಈಡೇರಿದೆ. ಸ್ಯಾಮ್ಯುಯಲ್, ನೀವು ಪ್ರತಿ ಸಿನಿಮಾಲು ಹಾಡಿಸ್ಬೇಕು ಅಂತ ಟ್ಯಾಲೆಂಟ್ ನೀವು ಒಂದೇ ಸಾಂಗಲ್ಲಿ ನಿಲ್ಲಿಸ್ಬಾರ್ದು. ತುಂಬ ಚೆನ್ನಾಗಿ ಹಾಡಿದ್ದೀರಾ. ನೀವು ಹಾಡಿದ್ಕೆ ಅದು ಕಾಶ್ಮೀರಿಗೆ ಕರ್ಕೊಂಡು ಹೋಗಿದ್ದು. ಇಲ್ಲ, ಖಂಡಿತವಾಗ್ಲೂ ಹೋಗ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಹಾಡಿದ್ದೀರಿ. ಆ್ಯಂಡ್ ನನ್ನ ಸ್ನೇಹಿತರು, ನಮ್ಮ ಹರಿಕೃಷ್ಣ ಅವರು, ನಮ್ಮ ಚೇತು, ನಮ್ಮ ಸುನಿ, ನಮ್ಮ ಹುಡುಗ, ಆ್ಯಂಡ್ ಜಸ್ಸಿ ಗಿಫ್ಟ್ಸ್ ಒಂದು ಫೋನ್ ಮಾಡಿದೆ, ಸರ್ ನೀವು ಹಾಡಬೇಕು ನಮಗೋಸ್ಕರ ಅಂತ. ಸರ್ ನಾನು ಹಾಡ್ತೀನಿ ಸರ್, ಯಾವತ್ತು ಬಂದು ಹಾಡಬೇಕು ಸರ್, ಇದು ತುಳುಲು ಹಾಡಬೇಕು, ನೀವು ಕನ್ನಡದಲ್ಲೂ ಹಾಡಬೇಕು ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಹಾಡಿದ್ರೆ ನಮ್ಮ ಜಸ್ಕರನ್ ಆತ ಕೂಡ ಹಾಡಿದ. ಒಟ್ಟಾರೆ ಒಂದು ಸಿನಿಮಾನ ಭಾಳ ಪ್ರೀತಿಯಿಂದ ಮಾಡಿದ್ದೀವಿ. ಆ್ಯಂಡ್ ಒಂದು ಸಿನಿಮಾ ಅಂದಮೇಲೆ, ಇದು ಮನಸ್ಸು ಬಿಚ್ಚಿ ಹೇಳ್ತಿದ್ದೀನಿ, ಒಂದು ಸಿನಿಮಾ ಅಂದಮೇಲೆ ಹಿಟ್ಟು ಫ್ಲಾಪು ಸೆಕೆಂಡ್ರಿ. ಎಸ್ಪೆಷಲಿ ಇದು ಶಿಲ್ಪನಿಗೋಸ್ಕರ ಮಾಡಿರೋ ಸಿನಿಮಾ. ಸೊ ಆಕೆ ಈ ಸಿನಿಮಾ ಮಾಡಿ ಭಾಳ ಖುಷಿಯಾಗಿದ್ದಾರೆ. ಈ ಪಿಕ್ಚರು ಏನಾಗುತ್ತೋ ಅದು ದೇವ್ರ ಕೈಲಿರೋದು ಕಾಪಿ ಪೇಸ್ಟ್. ಸೊ ಅದೆಲ್ಲ ನಮ್ಮ ಕೈಲಿದೆ. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ದುಡ್ಡು ಬಂದರೂ ಖುಷಿನೇ, ಬರಲಿಲ್ಲ ಅಂದರೂ ಖುಷಿನೇ. ಇದು ನಮ್ಮ ತುಳು ಭಾಷೆಗೆ ಅಳಿಲು ಸೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಟ್ಟಾಗಲೇಬೇಕು, ಆಗಲಿಲ್ಲ ಆ ಥರ ಏನಿಲ್ಲ. ನಾನಿಲ್ಲಿ ಭಾಷೆಯನ್ನು ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಪ್ರೀತಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮಿಬ್ಬರ ಮೇಲಿದ್ರೆ ಸಾಕು, ಅದೇ ನನಗೆ ಸೂಪರ್ ಹಿಟ್. ಆ್ಯಂಡ್ ಇವತ್ತು ನಮ್ಮ ಈ ಪ್ರೆಸ್ ಮೀಟ್ಗೆ ನೀವೆಲ್ಲ ಪ್ರೀತಿಯಿಂದ ಬಂದಿದ್ರಲ್ಲ, ಇದೇ ನಮಗೆ ಸೂಪರ್ ಹಿಟ್. ಇದನ್ನು ಜನರಿಗೆ ತಲುಪಿಸ್ತಿರಲ್ಲ, ಇದೇ ಸೂಪರ್ ಹಿಟ್. ಆ್ಯಂಡ್ ರಿಯಾಕ್ಷನ್ಗಳೆಲ್ಲ ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಓಕೆ, ವಿ ಹ್ಯಾವ್ ಡನ್ ಅವರ್ ಜಾಬ್ ಅಂತ. ಆ್ಯಂಡ್ ಸಂದೀಪ್ ಒಳ್ಳೆಯ ಸ್ಕ್ರಿಪ್ಟ್ ರೈಟರ್, ಡೈಲಾಗ್ಸ್ ಬಹಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಬರೀ ಮೇಲ್ವಿಚಾರಣೆ ಅಷ್ಟೇ. ಈ ಸೀನ್ ನಿರ್ಮಾಣ, ಇದೊಂದು 2 ಸೀನ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಮೋಷ್ನಲ್ ಸೀನ್ ಎಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಮೋಷ್ನಲ್ ಇಲ್ಲದೇನೂ ಹೋಗ್ಬೋದು, ಬಟ್ ಒಂದು ಗೋಲ್ಡನ್ ಮೂವೀಸ್ ಗಣೇಶ್ ಪ್ರೆಸೆನ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಎಮೋಷನ್ ಇರಬೇಕಲ್ಲ ಅಂತ ಹೇಳಿ ಒಂದು ಫ್ಯಾಮಿಲಿ ಎಮೋಷನ್ನ ತುಂಬಿ ಕೊನೆಯಲ್ಲಿ ಹೋಗ್ತಾ ಒಂದು ನೀಟಾಗಿ ಬ್ಯೂಟಿಫುಲ್ ಒಂದು ಎಂಡ್ ಮಾಡಿದ್ವಿ. ಐ ಥಿಂಕ್ ಅದೆಲ್ಲ ಪ್ರೇಕ್ಷಕರಿಗೆ ಬಹಳ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗಣೇಶ್ ಅವರಿಗೆ ಬಹಳ ಆಪ್ತರು. ಮುಗುಳ್ನಾಗೆ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆಗೆ ನಟನೆಯನ್ನ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಿನಿಮಾ ಶೂಟಿಂಗ್ ಉದ್ದಕ್ಕೂ ಕೂಡ ಜೊತೆಗಿದ್ದು, ಮೊನ್ನೆ ಕೂಡ ಒಂದು ಪ್ರಮೋಷನ್ಗೆ ಜೊತೆಗೆ ಸೇರಿ. ಎಸ್, ಓವರ್ ಟು ದ ಮೀಡಿಯಾ. ಗಣೇಶ್, ಇದೆಲ್ಲ ಬಂದಾಗ ಟೆಕ್ನಾಲಜಿಗೆ ನಾವು ಅದನ್ನು ಹೇಗೆ ನಮ್ಮ ಸಿನಿಮಾಗೆ ಉಪಯೋಗಿಸ್ಕೋಬೇಕು ಅನ್ನೋದು ನೋಡಬೇಕು. ಆದರೆ ಎಮೋಷನ್ಸ್ ಏನಿದೆ ಅದು ಒಬ್ಬ ನಟನೆ ಕೊಡೋಕ್ಕಾಗೋದು. ಟೆಕ್ನಿಕಲಿ ಬೇರೆ ಬೇರೆ ಆಸ್ಪೆಕ್ಟ್ನ ಚೇಂಜ್ ಮಾಡ್ಬೋದು, ಎಮೋಷನ್ಸ್ ನಟನೆ ಕೊಡೋಕ್ಕಾಗೋದು. ಮುಂದಿನ ದಿನಗಳಲ್ಲಿ ಅದು ಬಂದರು ಅವಾಗ ಮನೇಲಿ ಕೂತ್ಕೊಂಡು ಫೇಸ್ ಒಂದು 50 ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ದುಡ್ಕೋಬೋದು ಅಷ್ಟೇ. ಆ್ಯಂಡ್ ಟೆಕ್ನಾಲಜಿಗೆ ನಾವು ಅದ್ರ ಜೊತೆಗೆ ಇರಬೇಕು ಅನ್ನೋದು ನನ್ನ ಭಾವನೆ ಸರ್. ನೀವು ಯಾವ ಥರ ತಗೋತೀರಿ ಅನ್ನೋದು ಡಿಪೆಂಡ್. ನೀವು ಮಾರಕವಾಗಿ ತಗೊಂಡ್ರೆ ಮಾರಕನೇ ಬರುತ್ತೆ ತಲೆಯಲ್ಲಿ. ನೀವು ನಿಮ್ಮ ಒಳ್ಳೇದಾಗುತ್ತೆ ಅಂತ ತಗೊಂಡ್ರೆ ಮನಸ್ಸಲ್ಲಿ ಹೊಡಿತಾ ಇರುತ್ತೆ. ಇದೆಲ್ಲ ನೋಡಿದಾಗ ನನಗೆ ಅಣ್ಣವ್ರದ್ದು ಒಂದು ಹಾಡು ನೆನಪಾಗುತ್ತೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಲ್ಲಿ. ಯುದ್ಧವೇ ಬರಲಿ, ಕ್ಷಾಮವೇ ಬರಲಿ, ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ. ಏನೇ ಬಂದರೂ ಮನುಷ್ಯನಿಗೆ ಮನೋರಂಜನೆ ಅನ್ನೋದು ಬೇಕು. ಮಾಧ್ಯಮ ಹಾಗೂ ಟೆಕ್ನಿಕಲಿ ಬೇರೆ ಬೇರೆ ರೀತಿ ಆಗ್ಬೋದು ಅಷ್ಟೇ ಸರ್. ಮಂಗಳೂರು ಕಡೆಯಿಂದನೇ ಆಯಿತು ಸರ್. ಅಂದರೆ ಇವರು ಜಗದೀಶ್ ಕೋಟೆನವರು ನಿರ್ಮಾಣ ಮಾಡಿದ್ರು, ಎಂ ಡಿ ಶ್ರೀಧರ್ ಅವರು ನಿರ್ದೇಶನ ಮಾಡಿದರು. ಈಗ ನೀವು ತುಳುವಿನಲ್ಲಿ ಕೂಡ ಒಂದು ಸಿನಿಮಾ ಮಾಡಿದ್ರಿ. ಇನ್ನು ತಾವು ತುಳುವಿನಲ್ಲಿ ಒಂದು ಅಭಿನಯ ಮಾಡುವಂತ ಅದೇ ಒಂದು ಏನಾದರೂ ಮನಸ್ಸಲ್ಲಿ ಇದೆಯಾ ಸರ್? ನನಗೆ ಪ್ರೊಡ್ಯೂಸರ್ ಹೇಳಿದ್ರೆ ಮಾಡ್ತೀನಿ. ಅಲ್ಲ, ಮುಂದಿನ ದಿನಗಳಲ್ಲಿ ಏನಾದರೂ ಮಾಡ್ತೀರಾ ಅಂತ ಸರ್? ಖಂಡಿತ ಒಳ್ಳೆ ಸ್ಕ್ರಿಪ್ಟ್ ಬಂದು ಯಾಕೆ ಮಾಡಲ್ಲ ಸರ್? ಯಾಕಂದ್ರೆ ನಿಮಗೆ ಆರಂಭಿಕ ಮುನ್ನಡೆ ಸಿಕ್ಕಿದ್ದೆ ಚೆಲ್ಲಾಟ ಸರ್. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ ಸರ್. ಖಂಡಿತ ಅದು ಒಳ್ಳೆ ಸ್ಕ್ರಿಪ್ಟ್ ಬ್ಯಾನರ್
ಒಂಜಿ ಮಲ್ಲ ಪುದರ್ ಮಂತಿನ ಬ್ಯಾನರ್ ಅಂದ್ರೆ ಮನ್ಕೊಡುಂದಾಂಡ ನಮ್ಮ ರೆಕಗ್ನೈಸೇಷನ್ ಆ ಇಂಡಸ್ಟ್ರಿ ಎಂಚ ಅವ್ರು ಬಂದು ನಮ್ಮ ಇಮ್ಯಾಜಿನ್ ಮಾಡ್ಕೊಡು. ಸೊ ನಿಖಿಲೇ ರಡ್ಜನಕ್ಕೆ ಮಸ್ತ್ ಥ್ಯಾಂಕ್ ಯು ಸೋ ಮಚ್. ಹಾಗೆ 7ನೇ ತಾರೀಕು ಪಿಕ್ಚರು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ನಮ್ಮನ್ನು ಹಾರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಎಫರ್ಟು ಇಡೀ ಟೀಮು ಭಾಳ ಹಾಕಿದ್ದಾರೆ ಎಫರ್ಟ್. ಗೋಲ್ಡನ್ ಮೂವೀಸ್ ದೊಡ್ಡ ಬ್ಯಾನರು ಅದೆಲ್ಲ ಪಕ್ಕಕ್ಕಿದ್ರೂ ಕೂಡ ದ ಎಫರ್ಟ್ ಇಡೀ ಟೀಮ್ ಹಾಕಿರೋದು ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಕಲ್ ಟೀಮ್ ಜೊತೆಲಿ ಡಿಸ್ಟ್ರಿಬ್ಯೂಷನ್ ಪ್ರತಿಯೊಬ್ಬರು ಭಾಳ ಎಫರ್ಟ್ ಹಾಕಿದ್ದಾರೆ. ಹಾಗೆ ಶಿಲ್ಪನೂ ಕೂಡ ತುಂಬ ಎಫರ್ಟ್. ಬ್ಯಾನರ್ ಅಲ್ಲೇ ಗೋಲ್ಡನ್ ಮೂವೀಸ್ ಹೆಸರಿದೆ. ಸರ್ ಕೂಡ ಅಷ್ಟೇ ಸಿನಿಮಾದಲ್ಲೂ ನಗಿಸ್ತಾರೆ, ರಿಯಲ್ ಲೈಫ್ ಅಲ್ಲೂ ನಗಿಸ್ತಾರೆ. ತುಳು ಸಿನಿಮಾ ಕೂಡ ಅಷ್ಟೇ ಜನರಿಗೆ ನಗೋದು ಇಷ್ಟ. ಸೊ ನಗುವಿಗಾಗಿ ನಾವೆಲ್ಲ ತಯಾರಾಗೋಣ. 7th ಇಂದ ಮಂಗಳೂರಲ್ಲಿ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ತುಳು ಕನ್ನಡದಲ್ಲಿ ಪಿಕ್ಚರ್ ಬಿಡುಗಡೆ ಆಗ್ತಾ ಇದೆ. ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ತಾ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಗೋಲ್ಡನ್ ಮೂವೀಸ್ ಪರವಾಗಿ ಸೊ ಥ್ಯಾಂಕ್ ಯು. ಮಾತ್ರ ಇಲ್ಲ ಸೊಮ್ಮೆ ಥ್ಯಾಂಕ್ ಯು ವೆರಿ ಮಚ್. ಸುದುಲೈ ಜತ್ತೊಲದ ತೆಲಿಕೆಗೆ ದೃಷ್ಟಿ ಬೊಟ್ಟು ಮೋಲೆನ ದೇವರಗ ಮೋಲೆ ದೀಪ ಸೇಲೆ ದಿಂಜಿ ಪೊನ್ನ ರೂಪ ಲೆಡೈಗು ಕುಸಲಿಗು ಮದಿಮಲು ಮೋಲೆ ಎಂಕು ನಮೆ ಕಣ್ಣದ ಪೊಣ್ಣು ವಯ್ಯರ ಮಲ್ಲಿಗೆ ಚೆಂಡು ದುನ್ನದ ನಡಕೆ ದೀದು ಮಂಗೆ ಮಲ್ತನ ತಿಮ್ಮೊಡು ಹಸದ ಹಂಗು ಎನ್ನಡೆ ನಾಚಿಕೆ ರಂಗು ಸಕ್ಕರೆ ಪಾಕದ ಗೊಂಬೆ ಯಾನು ಸೋತನ ರೆಂಜೆ ಪೂತಾತಾದಿ ನಡಕೆಗೆ ಹೊಸತಿನಿ ಪೂವ ಪನಿ ಏಲೆ ರಾಗ ಸೇರ್ದು ಕೆಲ ತೆಂಡು ತುನಿಪುಗು ಏದನಿ ಸರಿತಾದಿ ಕಡಮುಟಲ ಬಂಗಾರು ಎನ್ನ பொண்ணு ನನದಾಯೇ ದೂರ ಮುಟ್ಟಬಲ ಕೈಪತ್ತು ಪ್ರತಿದಿನಲ ಪುನ್ನಮೆ ಕಣ್ಣದ ಪೊಣ್ಣು ವಯ್ಯರ ಮಲ್ಲಿಗೆ ಚೆಂಡು ದುನ್ನದ ನಡಕೆ ದೀದು ಮಂಗೆ ಮಲ್ತನ ನಿಮ್ಮೊಡು ಹಸೆದ ಹಂಗು ಕೆನ್ನೆಡು ನಾಚಿಕೆ ರಂಗು ಸಕ್ಕರೆ ಪಾಕದ ಗೊಂಬೆ ಯಾನು ಸೋತೆನ ಕೊಂಡಾಟದ ಪೊರ್ಲು ಬಾಲೆ ಮನಸ್ಸುದುಲೆ ಜತ್ತೊಲಟ ತೆಲಿಕೆಗೆ ದೃಷ್ಟಿ ಬೊಟ್ಟು ಮೋಲೆನ పేమెంట్ చేకపని ఆవాడు అల్ప క్యారం ఏత బొమ్మ చుట్టూ గెలుపు ఆవాడికి పక్క పిక్చర్ రిలీజ్ ఆడ టాపిక్ బల్త్ ಪೇಟದಲ್ಲಿ ಒಯ್ದಿನಿ ಬೇಗ ಬಲಿ డాడీ అవే యాని నేను ఫోకస్ ಮಾಡ್ತಂದಲ್ಲ ಫೋಕಸ್ ಮಾಡ್ಲಿ ಆರ್ಟ್ ಫಾರ್ ಬಾಯ್ಸ್ ಇಂಕು ನಾ ಜಗೋ ಜಗನ್ನಾಥ ಚೂರು ಜೋರು ಬ್ರೈಟ್ ಮಾಡ್ಕೊ
ಕತ್ತಲೆಗೆ ಶೂಟಿಂಗ್ ಮಲ್ಪರೆ ಬಂಗ ನಾನು ನೆಂಕೊಂಚೂರು 10 ಗಂಟೆದಲ್ಲೇ ಶೂಟಿಂಗ್ ಮುಗಿಪೋ నేను 11 ರಾತ್ರಿ ಏಮಂತ ನಾವು ಎಲ್ಲೇ ಬೆಲೆ ಐದು ಬಕರಂಟು ಪ್ರಾಯದ ತಿಳ್ಕೊಂಡು ಬಂದ ನಮ್ಮ ಮುಕ್ಕಲು ಮುಟ್ಟುಡುಕಲು ಒಂದು ಚಕ್ಕಂದ ಮಾಡೋದು ಮುದ್ದಣ್ಣ ಮಾಡೋರ ಬೆಲೆ ಬರ್ಪರಾಕೆಂಡು ಎಂಕುಲ್ಲು ನೋಡಿ ಹೋಯ್ ನೀರ್ಗಣ ಈ ಐದು ತೂಪನಿಯ ಹೋಯ್ ನೀರ್ಗಣೆ ಅಲ್ಲಿ ಕಂಡಲ್ ಬಂದ ಸಸಾರ ಒಂಜಿಗಳಿಗೆ ಸಿಗುತ್ತೆ ಮಣ್ಣು ಕೊಡ್ತೀನಿ మీరు ನಮ್ಮ ಫ್ಯಾಮಿಲಿ ಮೊಲೆಗೆ ಚೈನ್ ಬಂತಲ್ ಒಂಜಿ ದಿನ ಒಂದು ಬಪ್ಪಂಗಾಯ್ದ ಮೋನೇನ್ ಬತ್ತೊಂದು ದಾನ ಮಾಡ್ತಾರೆ ಹಾಕೋಣ ಒಂದು ಮರಿಯಲ್ಲದ ಕತ್ತಲೆ ಅವ್ರು ಕುಳ್ದಿನೊಂಜಿ ಕತ್ತಲೆ ಕೊಂಡ ಬಿಲ್ಕುಲ್ ತೋಜ ನೇನೊಂಜಿ ಹೀರೋಯಿನ್ ಬಂಡೆ ಇರಲ್ಲ ನಂಬೇನ ಒಂದು ಡಂಬರ್ ಆಡ್ದಲ್ಪ ಖಾಲಿ ಕೋಲ್ ಬತ್ತೊಂದು ಬಲ್ಲೆ ನಡ್ಪಲೆ ನೆಕ್ಕೊಂಜಿ ಮುಸುಪ್ಪಿ ಎತ್ಬೋಣ ಹೇಳಿ ನಮ್ಮ ಬಾರಿ ಮೋಕೆಲ್ಲ ದುಡ್ಡು ಶಿಲ್ಪ ಗಣೇಶ್ ಮಾಡ ಒಂದು ಜೋರದ ಕೈತಾಟಿ ಬೋರ್ಡಿಗೆಲ್ಲ ಪ್ರೊಡ್ಯೂಸರ್ ಜೋರದ ಕೈತಾಟಿ ಅವ್ರ ವೇದಿಕೆಗೆ ಬಿಟ್ಟುವಾಗ ಅಂಚೆನೆ ಈ ಸಿನಿಮಾದ ನಾಯಕ ನಟಿ ನಿತ್ಯ ಪ್ರಕಾಶ್ ಬಂಟ್ವಾಳ್ ಸಿನಿಮಾದ ನಾಯಕ ನಟಿ ಅಮೃತ ಹೆಗ್ಲೊಟ್ಟಿಗೂ ಇದರೆಲ್ಲ ಜೋರದ ಕೈತಾಟಿ ಬೋರ್ಡು ಚಾರಿತ್ರ ಗಣೇಶ್ ಹೆಗ್ಲೊಟ್ಟಿಗೂ ಇದರೆಲ್ಲ ಒಟ್ಟಿಗೆ ಒಂಜಿ ಸ್ಪೆಷಲ್ ವಿಚಾರಗೋಸ್ಕರ ನಿಗಳು ಕಾತೊಂದಿತ್ತಾರ ಅಂದತೆ ಫಸ್ಟ್ ಹಿಡ್ದು ಎಂಡ್ ಮುಟ್ಟ ಫೈನಲಿ ಒಂಜಿ ಮಸ್ತ್ ಶೋಕ್ದ ವಿಸಿಲ್ ಬೊಬ್ಬೆ ತಾಟಿ ಪೂರಕ್ಕೆ ಎಂಡ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ನಿಗುಲು ಏತು ಜೋರ್ ತಾಟಿ ಏತು ಜೋರ್ ದೊಡ್ಡ ಪಾಡಿಯವರೆಗೇನು ನಿಗುಲು ಏತು ಮೋಕರಲ್ಲಿರ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಬರಡಿ ಇಂಗ್ಲಿಷ್ ಕೊಡ್ತು ಟೈಮ್ ಬರಡಿ ಬಿಡಿಸಿ ನೋ ಪ್ರಾಬ್ಲಮ್ ಸರ್ನ ಫ್ಯಾನ್ಸ್ ಪೂರ ಅವರ ಕೈದಲ್ಲಿ ಪ್ರತುಕ ಸಂಜಾದ್ ನನಗಿಂತ ಮುಂಚೆನೆ ನೀವು ಹೇಳಿದ್ರಿ ನಮಸ್ಕಾರ 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 ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಪ್ರೀಮಿಯರ್ಗೆ ಪ್ರೀತಿಯಿಂದ ಇಷ್ಟು ಜನ ಬಂದಿದ್ರಿ ಸ್ನೇಹಿತರು ಬಂಧು ಬಳಗ ಕಲಾಭಿಮಾನಿಗಳು ಆ್ಯಂಡ್ ನಮ್ಮ ತುಳು ಸಿನಿಮಾಗೆ ಇಷ್ಟು ಜನ ಬಂದು ನಮ್ಮನ್ನು ಇಷ್ಟು ಪ್ರೀತಿಯಾಗಿ ಬರಮಾಡಿಕೊಂಡು ಈ ಮಟ್ಟದ ಒಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನನ್ನ ತಂಡದ ಪರವಾಗಿ ಪ್ರತಿಯೊಬ್ಬರ ಪರವಾಗಿ ಹಾಗೆ ನಿಮ್ಮ ಮನೆ ಹುಡುಗ ಗಣೇಶನ ಪರವಾಗಿ ತಮ್ಮೆಲ್ರಿಗೂ ಸಾಷ್ಟಾಂಗ ನಮಸ್ಕಾರ. ನನ್ನ ಪಿಕ್ಚರ್ ಬಿಟ್ಟು ನಾನು ಹೀರೋ ಆಗಿರೋ ಪಿಕ್ಚರ್ ಬಿಟ್ಟು ಬೇರೆ ಹೋಗೋದು ಕಮ್ಮಿ. ಯಾವ ಮಾಡಿದ್ರೆ ನನ್ನ ಪಿಕ್ಚರ್ಗೆ ಹೋಗಲ್ಲ ಆದರೆ ನಮ್ಮ ತುಳುನಾಡಿನ ಮೇಲೆ ಇರುತ್ತಂಥ ಪ್ರೀತಿ, ಯಾಕಂದರೆ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ಮಂಗಳೂರು ಪ್ರೊಡ್ಯೂಸರಿಂದ, ಮಂಗಳೂರು ಡೈರೆಕ್ಟ್ರಿಂದ. ಸೊ ಅದೊಂದಿತ್ತು ಏನಾದರೂ ಮಾಡಬೇಕು ಅಂತ. ಶಿಲ್ಪ ಈ ಥರ ತುಳುಲಿ ನಾನು ಪಿಕ್ಚರ್ ಮಾಡಬೇಕು ಅಂದಾಗ ಫಸ್ಟ್ ಮಾಡು ಅಂತ ಹೇಳಿದ್ದೆ ಆ್ಯಂಡ್ ಮಾಡಿದ್ವಿ. ನೀವೆಲ್ರಿಗೂ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯ್ತಾ ಸಿನಿಮಾ? ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೀತಿ, ಈ ಆಶೀರ್ವಾದ, ಹಾಗೆ ನನ್ನ ಈ ಹೊಸ ತಂಡದ ಮೇಲೆ ನಮ್ಮ ನಿತ್ಯ, ನಮ್ಮ ಅಮೃತ, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರ ಮೇಲೂ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪ್ರೇಕ್ಷಕರ ಪ್ರೀತಿ ಆಶೀರ್ವಾದ. ಆ್ಯಂಡ್ ನಾನು ತುಂಬ ಕೇಳಿದ್ದೀನಿ, ತುಳು ಸಿನಿಮಾ ಇಷ್ಟ ಆದರೆ ಮನೆಗೂ ಎಲ್ಲರೂ ಅಕ್ಕಪಕ್ಕದ ಮನೆ ಎಲ್ಲ ಬಲ್ಲೆ ಅಂತ ಕರ್ಕೊಂಡ್ಬರ್ತಾರೆ ಅಂತ. ಸೊ ಅದೇ ಥರ ಆಗಲಿ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾಗೆ ಪರೋಕ್ಷವಾಗಿ ಹಾಗೆ ಸ್ವತಃ ನಿಂತು ನಮಗೆ ಪಬ್ಲಿಸಿಟಿಗೋಸ್ಕರ ಪ್ರತಿ ಹಂತದಲ್ಲೂ ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಹ ಪ್ರತಿಯೊಬ್ಬರ ಸ್ನೇಹಿತರಿಗೂ ಎಲ್ರಿಗೂ ನನ್ನ ಕಡೆಯಿಂದ, ನಾನು ಒಬ್ಬೊಬ್ಬರದೇ ಹೆಸರು ಹೇಳ್ತಿಲ್ಲ ಅನ್ಕೋಬೇಡಿ. ದಯವಿಟ್ಟು ತಮ್ಮೆಲ್ಲರ ಸಹಾಯ, ಪ್ರೀತಿ, ಆಶೀರ್ವಾದ ನಾವು ಯಾವತ್ತೂ ಮರೆಯಲ್ಲ. ನನ್ನ ಇಡೀ ಚಿತ್ರತಂಡ ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ವೆರಿ ಗುಡ್. ನಿಖಲ್ ತೂದಾಂಡ್ ನನ್ನ ನಿಖಲ್ ಪನೊಂದು ಇಲ್ಲಾಗ ಬೋರ್ಡ್ ಎಲ್ಲ ಕಾಂಡೇಡು ಬೊಕ್ಕ ಬರಿತಿಲ್ಲದಾಗ್ಲಿ ನರಕರದಾಗ್ಲಿ ಪೂರ ರೆಗ್ಲ ಬಲೆ ತೂಕ ಪಿಕ್ಚರ್ ಪನೋಡು. ಥ್ಯಾಂಕ್ ಯು ವೆರಿ ಮಚ್. ಗೋಲ್ಡನ್ ಮೂವೀಸ್ ದ ಕಡೆದು ಮಾತಾರೆಗ್ಲ
ಸೊ ಎನ್ನೊಟ್ಟಿಗೆ ಪೃಥ್ವಿ ಅಂಬರೊಲ್ಲೇರು ಮೇರ್ನ ಅಭಿಮಾನಿ ಯಾನ್ ಈರ್ನ ಅಭಿಮಾನಿ ಬೇಗಡೆ ಮೇರ್ನ ಮೂವಿ ತೀರ ನಮ್ಮ ಕಾತೊಂದುಲ್ಲ ಎಂಚಾನ್ ಮೂವಿ ಬಟ್ ನೈಸ್ ರಿಯಲಿ ನೈಸ್ ಮಸ್ತ್ ಖುಷಿ ಅಂಡ್ ನಿತ್ಯ ಸರ್ ಎನ್ನ ಫ್ರೆಂಡ್ ಬಾರಿ ಪೊರ್ಲು ತೋಜೊಂದಿತ್ತಾರೆ ಬಾರಿ ಒಂಜಿ ಕ್ಯೂಟ್ ತೋಜೊಂದಿತ್ತಾರೆ ಅಂಚನೆ ನಮ್ಮ ತುಳುನಾಡದ ಮಾತ ದಿಗ್ಗಜರು ಅಕಲ್ ಏತೆ ಟೆನ್ಷನ್ ಇತ್ತ ಸೈಡ್ ಒಂಜಿ ಜನ ಇತ್ತಾರೆ ಅವ್ರು ಬೂರ್ದು ಹೇಳ್ತಾರೆ ಅವ್ರೊಟ್ಟು ಯಾಲ್ನ ಹೇಳ್ತಂದು ಹೋಯ್ ಪಂಡ ನಮ್ಮ ಏತೆ ಬೇಜಾರಿತ್ತನ ಏನಿತ್ತನಲ್ಲ ತುಳು ಫಿಲ್ಮ್ ನಮ್ಮ ಮಾತ ನಮ್ಮ ತುಳು ದಿಗ್ಗಜರು ನಮ್ಮನ್ನು ತೆಲ್ಪವನ ರೀತಿ ಉನ್ನತೆ ಅವು ಯಾಪಗ್ಲ ಅವು ನಿಜವಾದ ಲೈಕ್ ಸಾಟಿ ಹೆಜ್ಜಿ ಅವು ಯಾಪಲ ಒಂಜಿ ಡೈರೆಕ್ಟ್ ಕ್ವಶನ್ ಕೇಳಿ ಗಣೇಶ್ ಸರ್ ಇದನ್ನ ಪ್ರೊಡ್ಯೂಸ್ ಮಾಡ್ದಿರ ಪನ್ಪನೆಗೋಸ್ಕರ ತೂಡ ಅತ್ ಮೂವಿ ನಿಜವಾದ ಆರ್ ಪ್ರೊಡ್ಯೂಸ್ ಮಂದಿ ನಿಜವಾದ್ಲ ನಮಕ್ ಖುಷಿತ ವಿಚಾರ ಅದೇ ಬಣ್ಣ ಅಂಚೆ ಕನ್ನಡದ ಒಂಜಿ ಮಲ್ಲ ಸ್ಟಾರ್ ಅರ್ನ ಪ್ರೊಡಕ್ಷನ್ ಒಂಜಿ ತುಳು ಸಿನಿಮಾ ಮಂತೊಂದು ಬಣ್ಣ ಅವು ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ನಮ್ಮ ತುಳು ಇಂಡಸ್ಟ್ರಿಗೆ ಒಂಜಿ ಬಾರಿ ಮಲ್ಲ ಸಪೋರ್ಟ್ ಅವು ಖುಷಿತ ವಿಚಾರನೆ ಅವು ಅತ್ತಂದೆ ಪಿಕ್ಚರ್ ಖಂಡಿತವಾದ್ಲ ತೂಡಾಯಿನ ಪಿಕ್ಚರ್ ಅಂಚಂಡ ಮಾತೆಲ್ಲ ಬತ್ ಥಿಯೇಟರ್ ಡೇ ಮೂವಿನ ತೂಲೆ ಅಂಚನೆ ಪೃಥ್ವಣ್ಣನ ಮೂವಿ ಬಂದಾಗ ನಮ್ಮ ಮಾತೆಲ್ಲ ಪ್ರಮೋಷನ್ ಇಜ್ಜಂದ ಕೆಂದದ ಕೊರಕ ಐಟ್ ದುಂಬು ಪಿಕ್ಚರ್ ಮಾತಾಕಲ್ಲ ತೂಲೆ ಒಂಚೂರು ದಿನ ಆಯ್ತು ಟಾಸ್ ಬರ್ಪುಣ ಅವೆಲ್ಲ ಮಾತಾಕಲ್ ತೂಲೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಫೈನಲಿ ನಮ್ಮ ಪಿಕ್ಚರ್ ಮೂವಿ ತೂದು ಬತ್ತ ಗಣೇಶ್ ಸರ್ನ ಎಂಟ್ರಿಲ್ಲ ಮಸ್ತ್ ಖುಷಿ ಆಂಡ್ ನಮ್ಮ ಥಿಯೇಟರ್ದು ಲೈ ಈ ಒಂದು ಮೂವಿಗೋಸ್ಕರ ಪ್ರಮೋಷನ್ಗೆ ಮಸ್ತ್ ಹೆಲ್ಪ್ ಮಾಡ್ತೀನಿ ಇಟ್ಟು ನಮ್ಮ ಅಭಿಯಾನಲ್ಲರು ಅಂಚನೆ ಈ ಫಿಲ್ಮ್ ತೂಯರ ನಮ್ಮೊಟ್ಟಿಗೆ ಸರ್ವೇಶ್ ರಾಜ್ ಅಂಚನೆ ಸುನಿಲ್ ರಾಜ್ ಅಂಚನೆ ಮನೀಶ್ ರಾಜ್ ಅಂಚನೆ ನವೀನ್ ರಾಜ್ ಅಭಿರಾಜ ಬೈದೇರು ಓವರ್ ಆಲ್ ಒಂದು ದಾಯಿಗಿಂಚ ಬರೋದಿಲ್ಲ ಬಂಡ ಆತ ನಮಗೆ ಫನ್ ಉಂಡು ಬಂದಾರ್ಥ ಈ ಮೂವಿಡ್ ಅಬೆಂಡ್ ಎಂಚಾನ್ ಮೂವಿ ಸೂಪರ್ ಭಾರಿ ಶೋಕ್ ಎಂಡೈತನ್ ನೆಕ್ಸ್ಟ್ ಲೆವೆಲ್ ಭಾರಿ ಶೋಕ್ ಇತ್ತು ಸತ್ಯ ಭಾರಿ ಶೋಕ್ ಇತ್ತು ಸತ್ಯ ಸೂಪರ್ ಆಯ್ತು ನಾನು ಜೀವ ಮಾಡೋಡು ಮೂಜಿನ ಪಿಕ್ಚರ್ ಒಂದು ರಡ್ಡಿ ಪಿಕ್ಚರ್ ಬೋದು ಥಿಯೇಟರ್ ನಿದ್ರೆ ಬಂದಿದೆ ನೆಟ್ ನಿದ್ರೆ ಮಲ್ತಿದ್ದಿ ಸೂಪರ್ ಇತ್ತು ರೇಪಂಡ ರಡ್ ಮೂವಿಡ್ ಥಿಯೇಟರ್ ಬೋದು ಜೆತ್ತಿತ್ತೇರು ಇಲ್ಲಲ್ಲ ಅಲ್ಲಿ ಜೇರು ಅದಕ್ಕೋಸ್ಕರ ಥಿಯೇಟರ್ ಜೆತ್ತೀರ ಅಂಟ ಈ ಮೂವಿ ಫುಲ್ ಕಣ್ ಬಿಡುದು ಕುಸಿಟ್ಟು ತಿಳ್ತಂದು ನೆಲ್ತಂದು ತೂತೇರು ಸೊ ಅಂಚಾಂಡ ಪಿಕ್ಚರ್ ಖಂಡಿತವಾದ್ಲ ಮಾತೆರ್ಲ ಬತ್ತ ತೂವಲಿ ಮಾತೆರ್ಲ ಬತ್ತ ತೂವೋಡು ಭಾರಿ ಶೋಕ್ ಉಂಡು ಓಕೆ ಒಂಜಿ ಊರನ್ನೇ ಸೇರ್ಪದಿತ್ತೀರ ನಮ್ಮ ಅಭಿಯಣ್ಣೆ ಪಿಕ್ಚರ್ ಮೂವಿಗೋಸ್ಕರ ಸೊ ಇನ್ನು ಮಾತೆಲ್ಲ ಬತ್ತ ತೂಪಿನಂಚಿನ ಮೂವಿ ಸೊ ಆಲ್ ದಿ ವೆರಿ ಬೆಸ್ಟ್ ಪಿಕ್ಚರ್ ಟೀಮ್ಗೆ ಆಗಸ್ಟ್ 7th ರಿಲೀಸ್ ಆವೊಂದುಂಡು ತೂಲೆ ಸಪೋರ್ಟ್ ಮಲ್ಪಲೆ ತುಳು ಚಿತ್ರರಂಗನ ಗೆಂದಾಲೆ ಅದೇ ಎಸ್ ಥ್ಯಾಂಕ್ ಯು ಸೋ ಮಚ್ ಸಿ ಯು ನೆಕ್ಸ್ಟ್ ವಿಡಿಯೋ